ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡ್ಯಾಸಲ್ ಟ್ರೆಂಡ್ಸ್. ಇಲ್ಲಿ ನಾನು ಪಿಕಾಟ್ ಸ್ಕ್ಯಾಲಪ್ ಕ್ರೋಶಾ ಎಡ್ಜಿಂಗ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 7 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ನಾನು ನಾಟ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೊತಾ ಇದ್ದೀನಿ. ಫ್ಯಾಬ್ರಿಕ್ ಹಿಂದೆಯಿಂದ ತಗೊಂಡು 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಇದೇ ಥರ 2 ಸಲ ಸಿಂಗಲ್ ಕ್ರೋಶಾ ಆದ ತಕ್ಷಣವೇ 5 ಚೈನ್ ಹಾಕ್ಕೋಬೇಕು. ಫೈವ್ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮತ್ತೆ ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. ಇದೇ ಥರ ನಾವು ಫುಲ್ಲು ಫ್ಯಾಬ್ರಿಕ್ ಎಂಡಿಂಗ್ವರೆಗೂ ಮಾಡ್ಕೊತ ಹೋಗಬೇಕು. ಸಿಂಗಲ್ ಕ್ರೋಶಾ ಅಥವಾ ಲಾಕು 5 ಚೈನು, ಸಿಂಗಲ್ ಕ್ರೋಶಾ 5 ಚೈನು, ಇದೇ ಥರ ಎಡ್ಜ್ವರೆಗೂ ಹಾಕೊತಾ ಹೋಗ್ತಿರ್ಬೇಕು. ಆಮೇಲೆ ಎಡ್ಜ್ವರೆಗೂ ಬಂದು ಡಬಲ್ ಲಾಕ್ ಹಾಕ್ಕೊಳ್ಳಿ, ಗ್ರಿಪ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಮೆರೂನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫ್ಯಾಬ್ರಿಕ್ ಕಲರ್ನ ನೋಡಿಕೊಂಡು ಯೂಸ್ ಮಾಡ್ಕೋಬೇಕು. ನೋಡಿ, ಹೆಚ್ಚಲ್ಲಿ ಸಿಂಗಲ್ ಕ್ರೋಶಾ 1 ಸಲ ಅಥವಾ 2 ಸಲ ಮಾಡಿಕೊಂಡು 5 ಚೈನ್ಸ್ನ ಹಾಕೋಬೇಕು. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶಾದಲ್ಲಿ 1 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿದ್ರಲ್ವಾ, ಫಸ್ಟು 5 ಚೈನ್ಸ್ ಮತ್ತು ನೆಕ್ಸ್ಟ್ ಸಿಂಗಲ್ ಚೈನ್ ಇರುತ್ತಲ್ಲ ಅದರಲ್ಲಿ ಸಿಂಗಲ್ ಕ್ರೋಶಾನ ಹಾಕೋಬೇಕು. ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋ ಬದಲಿಗೆ 7 ಚೈನ್ಸ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕರ್ವ್ ಬರುತ್ತೆ. ಇದೇ ಥರ 5 ಚೈನ್ಸ್, ಸಿಂಗಲ್ ಕ್ರೋಶಾ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶಾ ನಾವು ಮಾಡ್ಕೊತ ಹೋಗಬೇಕು. ಇದೇ ಥರ ಫುಲ್ ಮಾಡ್ಕೋಬೇಕು. ಫುಲ್ ಮಾಡಿಕೊಂಡು ಎಡ್ಜ್ವರೆಗೂ ಬನ್ನಿ. ಇಲ್ಲಿ ಲಾಸ್ಟ್ವರೆಗೂ ಬಂದು ಫ್ಯಾಬ್ರಿಕ್ನ ಟರ್ನ್ ಮಾಡಿಕೊಂಡು ಅದೇನು 5 ಚೈನ್ ಮಾಡಿರ್ತೀವಲ್ವ ಅದ್ರ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶಾನ ಮಾಡ್ಕೊತ ಹೋಗಬೇಕು. 4 ಸಿಂಗಲ್ ಕ್ರೋಶಾಸ್ ಆದಮೇಲೆ ಇಲ್ಲಿ ನಾವು ಪಿಕಾಟ್ಗೋಸ್ಕರ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು 3 ಚೈನ್ಸ್ನ ಹಾಕ್ಕೊಂಡು ಮತ್ತೆ 4 ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶಾನ ಮಾಡ್ಕೊಂಡಾದ್ಮೇಲೆ ನಾವೇನು ಫಸ್ಟ್ ಸಿಂಗಲ್ ಕ್ರೋಶಾ ಹಾಕಿರ್ತೀವಲ್ವ ಅದರೊಳಗಡೆಯಿಂದ ಇನ್ನೊಂದು ಲಾಸ್ಟ್ ಸಿಂಗಲ್ ಕ್ರೋಶಾನ ಹಾಕೋಬೇಕು. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದ ತಕ್ಷಣ ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 4 ಕ್ರೋಶಾನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಾ ಮತ್ತು 4 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಪಿಕಾಟ್ಗೋಸ್ಕರ 3 ಚೈನ್ಸ್ನ ಹಾಕೊಳ್ಳಿ. 3 ಚೈನ್ಸ್, ಇಲ್ಲಿ 3 ಅಥವಾ 4 ಚೈನ್ಸ್ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ 3 ಹಾಕೋದ್ರಿಂದ ಒಂದು ಶಾರ್ಪ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಜಸ್ಟ್ 3 ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗೂ ಮಾಡ್ತಾಯಿದ್ದೀನಲ್ವ, ಸೊ ಅದಕ್ಕೆ ಪಿಕಾಟ್ಗೋಸ್ಕರ ಜಸ್ಟ್ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ.
3 ಚೈನ್ಸ್ ಹಾಕ್ಕೊಂಡು ಮತ್ತೆ 4 ಸಿಂಗಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ 4 ಟೈಮ್ಸ್ ಮತ್ತೆ ಮಾಡಿಕೊಂಡು ಮತ್ತು 3 ಚೈನ್ಸ್ ಮಾಡ್ಕೊಳ್ಳಿ. ಇಲ್ಲಿ 3 ಚೈನ್ಸ್ ಮಾಡ್ಕೊಳ್ಳುವಾಗ ಮಿಡಲಲ್ಲಿ ಸೆಕೆಂಡ್ ಚೈನ್ ಮಾಡ್ತಿರ್ತೀವಲ್ವ, ಆ ಸೆಕೆಂಡ್ ಚೈನಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತು 3rd ಚೈನ್ ಹಾಕ್ಕೊಂಡು 4 ಸಿಂಗಲ್ ಕ್ರೋಶಸ್ನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶಸ್ನ ಮಾಡಿಕೊಂಡು ಸ್ವಲ್ಪ ಹಿಂದೆ ಮೂವ್ ಮಾಡ್ಕೊತಾ ಇರಿ ಥ್ರೆಡ್ಸ್ನ. ಗ್ರಿಪ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತಿರುತ್ತೆ. ನಮಗೆ ಇಲ್ಲಿ ಫುಲ್ ಸ್ಯಾರಿ ಇದೇ ಥರ ಬೇಕು ಅಂದರೆ ಇದೇ ಥರ ಮಾಡ್ಕೋಬೋದು. ಇಲ್ಲಾಂದರೆ ಮಧ್ಯದಲ್ಲಿ 5 ಚೈನ್ಸ್ ಹಾಕ್ಕೊಂಡು ಹಾಗೆ ಬಿಟ್ಟು ಸ್ಕ್ಯಾಲಪ್ಸ್ನ ಮಾಡ್ಕೊತಾ ಹೋಗಿ ಆ ಗ್ಯಾಪ್ಸ್ ಏನು ಬಿಟ್ಟಿರ್ತೀವಲ್ವ ಅಲ್ಲಿ ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿರುತ್ತೆ. ಫಾರ್ ವಾಚಿಂಗ್ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್